ಆದೇಶದಂತೆ ನಮ್ಮ MD ಬೆಸ್ಕಾಂ ವಿಜಿಲೆನ್ಸ್ ಅವರು ಮತ್ತು SP ಮೇಡಮ್ರವರು ಸಹ ಈ ಅನ್ಆಥರೈಸ್ಡ್ ಇರಿಗೇಷನ್ ಪಂಪ್ ಸೆಟ್ಗಳವರು ಮೇಲೆ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದರು. ಆದರೆ ಅದೇ ಉದ್ದೇಶದಲ್ಲಿ ನಾವು ಇವತ್ತು ಮುಗ್ಬಾಳು ಏರಿಯಾದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿರುವಂಥ ಯಾವುದೆಲ್ಲ ಅನಧಿಕೃತ IP ಕೃಷಿ ಪಂಪ್ ಸೆಟ್ಗಳಿದೆ ಅವುಗಳು ಅವರು ಒಂದು ಸ್ವಯಂ ಪ್ರೇರಿತವಾಗಿ ಅವರೇ IP ಸೆಟ್ಗಳನ್ನ ನಂಬರ್ಗಳನ್ನ ತಗೊಂಡು ಸರ್ಕಾರದಿಂದ ಅನುಮತಿ ಪಡೆದು ಈ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು. ಕೃಷಿಗಾಗಿ ಬಳಸುವಂಥ ಏನು ವಿದ್ಯುತ್ ಪಂಪ್ ಸೆಟ್ಗಳಿದೆ ಅವುಗಳ ನಂಬರ್ನ ಪಡ್ಕೊಂಡು ಅಧಿಕೃತವಾಗಿ ಅದನ್ನ ಬಳಕೆ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಅನಧಿಕೃತವಾದಂಥ ಈ IP ಸೆಟ್ಗಳಿದೆ ಅದನ್ನು ಲೋಕಲ್ ನಮ್ಮ ಏನು ಬೆಸ್ಕಾಂ ವಿಜಿಲೆನ್ಸ್ ಅವರು ಇರ್ತಾರೆ ಅವ್ರನ್ನ ಕರ್ಕೊಂಡು ಹಾಗೂ ಲೋಕಲ್ ಸಬ್ ಡಿವಿಷನ್ ಅವ್ರನ್ನ ಸಹಕಾರದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಸರ್, ಇದಕ್ಕೆ ಕಡೆ ದಿನ ಅಂತ ಏನಾದರೂ ಇದೆಯಾ ಸರ್? ಕಡೆ ದಿನ ಅಂತಿಲ್ಲ. ಈಗಾಗಲೇ ಅವರು ಮಾರ್ಚಲ್ಲೇ ನೋಟಿಫಿಕೇಶನ್ನ ಹೊರಡಿಸಿದ್ರು ಬೆಸ್ಕಾಂ ವತಿಯಿಂದ. ಈಗ ನಮ್ಮ ಇಂಧನ ಇಲಾಖೆಯಿಂದ ಅಧಿಕೃತವಾಗಿ ನೋಟಿಸ್ನ ಹೊರಡಿಸಿದ್ದಾರೆ. ಯಾರ್ಯಾರಿಗೆಲ್ಲ IP ಸೆಟ್ಗಳು ಬೇಕು ಅವರು ಅರ್ಜಿ ಸಲ್ಲಿಸಿ ಸಂಬಂಧಪಟ್ಟ ಇವರಿಂದ ಅನುಮೋದನೆಯನ್ನು ಪಡ್ಕೊಂಡು ಅವರು ಅಧಿಕೃತ IP ಸೆಟ್ಗಳನ್ನ ಹಾಕ್ಕೊಳ್ಬೇಕು. ಅವರಾಗೆ ಕಂಬಗಳಿಂದ ನೇರವಾಗಿ ವಿದ್ಯುತ್ ತಗೊಂಡು ಏನಾದ್ರು ಅವಘಡಗಳಾದರೆ ಅವರೇ ಜವಾಬ್ದಾರರಾಗ್ತಾರೆ. ಹಾಗಾಗಿ ಯಾರೂ ಸಹ ಇಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಬೆಸ್ಕಾಂ ವತಿಯಿಂದ ಎಲ್ರಿಗೂ IP ಸೆಟ್ಗಳನ್ನ ನೀಡಲಿಕ್ಕೆ ಸರ್ಕಾರನೇ ಮುತುವರ್ಜಿಯಿಂದ ಒದಗಿಸ್ಕೊಡ್ತಾ ಇದೆ. ಅದನ್ನು ನಿಯಮ ಪ್ರಕಾರವಾಗಿ ಅವರು ಏನು ಅವರಿಗೆ ಬೇಕಾಗ್ತದೆ IP ಸೆಟ್ಗಳು ನಿಯಮ ಪ್ರಕಾರವಾಗಿ ತಗೊಳ್ಬೇಕು. ಕಾನೂನು ಕ್ರಮ ಸರ್, ಇದನ್ನು ಉಲ್ಲಂಘನೆ ಅದಕ್ಕೆ ಮೊದಲನೇದಾಗಿ ಅವರಿಗೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಎಲ್ರಿಗೂ ಸಹ ಯಾರಿಗೂ ಅರಿವು ಇರಲಿಲ್ಲ. ಹಾಗಾಗಿ ನಿಮ್ಮ ಸಹಕಾರದೊಂದಿಗೆ ಮೀಡಿಯಾದವರು ಸಹ ನಮಗೊಂದು ಸಹಕರಿಸಿ ಎಲ್ಲ ಜನರಲ್ಲಿ ಒಂದು ಅರಿವು ಮೂಡಿಸಿದರೆ ಅವರು ಸಹ ಹೋಗಿ IP ಸೆಟ್ಗಳನ್ನ ತಗೊಳ್ಳಿಕ್ಕೆ ಅವರಿಗೂ ಅನುಕೂಲ ಆಗ್ತದೆ. ಯಾರು ಸಹ ಸರ್ಕಾರದ ಒಂದು ಉಚಿತ ಯೋಜನೆ ಇರಬೇಕಾದ್ರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕೇ ವಿನಃ ಡೈರೆಕ್ಟಾಗಿ ಅವರೇ ಹಾಕೊಳ್ಳುವಂಥದ್ದು ಸಮಂಜಸವಲ್ಲ. ಹಾಗಾಗಿ ನಾವು ಈ ಒಂದು ಕಾರ್ಯಾಚರಣೆ ಮಾಡಿ ಅದರ ಮೂಲಕ ಜನರಿಗೂ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪುನಃ ಇದನ್ನೇ ಕಂಟಿನ್ಯೂ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಿ ಎಲ್ಲ ಅನಧಿಕೃತ IP ಸೆಟ್ಗಳನ್ನ ವಶಪಡಿಸಬೇಕು. ಎಲ್ಲ ನೀರಾವರಿ IP ಸೆಟ್ ಅನ್ನು ಅನಧಿಕೃತವಾಗಿ ಬಳಸುತ್ತಿರುವಂತಹ ಎಲ್ಲ ಗ್ರಾಹಕರು ತಪ್ಪದೇ ಉಪವಿಭಾಗದ ಕಚೇರಿಗೆ ಹೋಗಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತ್ತು ಅದರಲ್ಲಿ ಅವರಿಗೆ ಎಷ್ಟು ಒತ್ತಡದ ವಿದ್ಯುತ್ ಬೇಕಾಗುತ್ತೋ ಅಷ್ಟು ಪ್ರಮಾಣದ ವಿದ್ಯುತ್ತನ್ನು ನಾವು ಸಬ್ ಆಫೀಸಲ್ಲಿ ಅದಕ್ಕೆ ಒಂದು ಇಂಟಿಮೇಷನನ್ನು ಇಶ್ಯೂ ಮಾಡ್ತಾರೆ. ಇಂಟಿಮೇಷನ್ ತಗೊಂಡು ಅದರದ್ದು ಹಣವನ್ನು ಪಾವತಿಸಿಕೊಂಡ್ರೆ ತದನಂತರ ನಿಮಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗ್ತದೆ. ಅದಕ್ಕೆ ನಮ್ಮಲ್ಲಿ ಅದನ್ನೇ ಇವಾಗ ಅವರಿಗೆ ಏನು ಬೇಕು ಎಷ್ಟು HP ಮೇಲೆ ಡಿಪೆಂಡ್ ಆಗ್ತದೆ. ಅವರು 5 HP, 6 HP, 10 HP, 8 HP ಈ ಥರ ಇದ್ದಾಗ ಅವರಿಗೆ ಅನುಗುಣ ತಕ್ಕಂತೆ ಹಣವನ್ನು ಅವರು ಪಾವತಿಸಬೇಕಾಗ್ತದೆ. ದಾಖಲಾತಿಗಳು ಬಂದಾಗ ಅವ್ರಿಗೆ ನೀರಿನ ಹಕ್ಕಿನ ಪತ್ರ ಮತ್ತು ಪಾಣಿ ಮತ್ತು ಅವ್ರದ್ದೊಂದು ಪಾಣಿ ಮತ್ತು ಜೊತೆಗೆ ಅವ್ರದ್ದು ಫೋಟೋ, ಇವು ದಾಖಲಾತಿಗಳನ್ನ ತೆಗೆದುಕೊಂಡು ಉಪವಿಭಾಗದಲ್ಲಿ ಹೋದರೆ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಹಣವನ್ನು ಪಾವತಿಸಿಕೊಂಡು ಅದಕ್ಕೆ ಒಂದು ಶಾಶ್ವತವಾದಂಥ ನಂಬರನ್ನು ಕೊಡ್ತೀವಿ. ಅದ ನಂತರ ಅಲ್ಲಿ ಏನಾದರೂ ತದನಂತರ ನಾವು ಎಸ್ಟಿಮೇಟ್ ಮಾಡ್ತೀವಿ. ಅಲ್ಲಿ ಫೀಸಿಬಲ್ ನಿಯರ್ ಅಬೌಟ್ ಟ್ರಾನ್ಸ್ಫಾರ್ಮರ್ಸ್ ಇದೆಯಾ ಇಲ್ಲ ಅಂತಂದರೆ ಅವರು ಸ್ವಯಂ ಒಂದು ಸೆಲ್ಫ್ ಎಜುಕೇಷನ್ ಬೇಸಿಸಲ್ಲಿ ಟ್ರಾನ್ಸ್ಫಾರ್ಮರನ್ನು ಅಳವಡಿಸ್ಕೋಬೇಕಾಗ್ತದೆ. ಅದಕ್ಕಾಗುವಂಥ ಅಂದಾಜು ಪಟ್ಟಿನ ನಾವು ನೀವು ರಿಜಿಸ್ಟರ್ ಮಾಡೋ ಬಂದಮೇಲೆ ತಯಾರಿಸಿ ಕೊಡ್ತೀವಿ. ನಿಮ್ಮ ಹೆಸರು ಸರ್? ಹಿಂಗೇಗೌಡ, ಸಹಾಯಕ ಇಂಜಿನಿಯರು, ಮುಗ್ಬಾಳ ಶಾಖೆ.